ಇಂದು ಆಷಾಢ ಮಾಸದ ಏಕಾದಶಿ ತಪ್ತ ಮುದ್ರಾಧಾರಣೆ ಈ ದಿನದ ವಿಶೇಷ. ಉಡುಪಿಯಲ್ಲಿ ನೂರಾರು ವೈಷ್ಣವರು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡ್ರು. ಇದರ ವಿಶೇಷ ವರದಿ ಇಲ್ಲಿದೆ ನೋಡಿ. ಆಷಾಢ ಮಾಸದ ಪ್ರಥಮ ಏಕಾದಶಿ ವೈಷ್ಣವರಿಗೆ ಪವಿತ್ರ ದಿನ. ತಪ್ತ ಮುದ್ರಾಧಾರಣೆ ಈ ದಿನದ ವಿಶೇಷ. ಹೀಗಾಗಿ ಇಂದು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನೂರಾರು ಭಕ್ತರು ಪರ್ಯಾಯ ಶಿರೂರು ಮಠಾಧೀಶ ಲಕ್ಷ್ಮೀವರ ತೀರ್ಥರಿಂದ ಮುದ್ರಾಧಾರಣೆ ಮಾಡಿಸಿಕೊಂಡರು. ಮುದ್ರಾಧಾರಣೆಗೆ ಮೊದಲು ವಿಷ್ಣುವಿನ ಆಯುಧಗಳಾದ ಶಂಖ ಚಕ್ರದ ಚಿಹ್ನೆಗಳನ್ನು ಸುದರ್ಶನ ಹೋಮಕುಂಡದಲ್ಲಿ ಚೆನ್ನಾಗಿ ಕಾಯಿಸಲಾಗುತ್ತೆ. ನಂತರ ಈ ಕಾದಲೋಹವನ್ನ ಮೈಮೇಲೆ ಒತ್ತಲಾಗುತ್ತೆ. ನಾವು ಭಗವಂತನಿಗೆ ಸಂಬಂಧಿತರು ಎಂಬುದನ್ನು ನಿರೂಪಿಸುವುದೇ ಮುದ್ರಾಧಾರಣೆಯ ಮೂಲ ಉದ್ದೇಶ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಯತಿಗಳು ಪರ್ಯಾಯ ಶ್ರೀ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಈ ಮುದ್ರಾಧಾರಣವನ್ನು ನಡೆಸ್ತಾರೆ. ಉದ್ದೇಶ ಏನು ಅಂತ ಹೇಳಿದ್ರೆ ಆಂತರಿಕ ಮತ್ತು ಬಾಹ್ಯ ಎಲ್ಲ ದೋಷಗಳ ನಿವೃತ್ತಿಗಾಗಿ ಇದು ಜರುಗ್ತಾ ಇದೆ. ಮುಖ್ಯವಾಗಿ ಚರ್ಮ ವ್ಯಾಧಿಗಳಿಗೆ ಇದು ದೊಡ್ಡ ಒಂದು ಪರಿಹಾರ ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಮಧ್ವಾಚಾರ್ಯರು ಈ ದಿನವೇ ಸ್ವರ್ಗದಲ್ಲಿ ಸರ್ವ ದೇವಾನುದೇವತೆಗಳಿಗೆ ಮುದ್ರಾಧಾರಣೆ ಮಾಡಿಸುತ್ತಾರೆ ಎಂಬ ಕಥೆ ಇದೆ. ಪುರುಷರು 2 ತೋಳು ಮತ್ತು ಎದೆ ಸೇರಿದಂತೆ ಪಂಚಮುದ್ರೆ ಧರಿಸಿದ್ರೆ, ಮಹಿಳೆಯರು ಎಡತೋಳಿಗೆ ಶಂಖ ಹಾಗೂ ಬಲತೋಳಿಗೆ ಚಕ್ರಮುದ್ರೆ ಇರಿಸಿಕೊಳ್ಳುತ್ತಾರೆ. ಸುದರ್ಶನ ಹೋಮಕುಂಡದಲ್ಲಿ ಶಂಖ ಚಕ್ರದ ಲೋಹದ ಅಚ್ಚು ಇರಿಸಿ ಮಾಡುವ ಮುದ್ರಾಧಾರಣೆಯಿಂದ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಭಗವಂತನ ಆಯುಧ ಚಕ್ರ ಮತ್ತು ಶಂಖ. ಈ ಚಕ್ರ ಶಂಖವನ್ನು ವೈಷ್ಣವರು ಧರಿಸಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರ ಇದೆ. ಮತ್ತು ಮಳೆಗಾಲದ ಸಂದರ್ಭದಲ್ಲಿ ವೈಜ್ಞಾನಿಕ ಪ್ರಕಾರವಾಗಿ ಮನುಷ್ಯನಿಗೆ ರೋಗ ರುಜಿನಗಳೆಲ್ಲ ಬರುವಂತಹ ಒಂದು ಸಂದರ್ಭ. ಶ್ರೀಕೃಷ್ಣ ಮಠದಲ್ಲಿ ನೂರಾರು ಭಕ್ತರು ಮುದ್ರಾಧಾರಣೆ ಮಾಡಿಸಿಕೊಂಡ್ರೆ, ಅಷ್ಟಮಠಾಧೀಶರು ದೇಶದ ವಿವಿಧೆಡೆ ತೆರಳಿ ಮುದ್ರಾಧಾರಣೆ ಮಾಡಿಸುತ್ತಾರೆ. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ಮೈಸೂರಿನ ಬಾನಂಗಳದಲ್ಲಿ ಇವತ್ತು ಗಾಳಿಪಟಗಳ ಕಲರವ. ಮೈಸೂರಿನ ವಿವಿಧ ಶಾಲೆಯ ಮಕ್ಕಳು ಲಲಿತ್ ಮಹಲ್ ಬಳಿಯ ಹೆಲಿಪ್ಯಾಡ್ನಲ್ಲಿ ಗಾಳಿಪಟ ಹಾರಿಸಿ ಸಂತೋಷಪಟ್ಟರು. ಸ್ಪೈಡರ್ ಮ್ಯಾನ್, ಹದ್ದು, ಗೊಂಬೆ ಹೀಗೆ ವಿವಿಧ ಕಲಾಕೃತಿಗಳ ಗಾಳಿಪಟಗಳು ಗಮನ ಸೆಳೆದ್ವು. ಆಟ ಅಂದ್ರೆ ಸಾಕು, ಕ್ರಿಕೆಟ್, ಟೆನ್ನಿಸ್ ಅಂತ ತಿಳಿದುಕೊಂಡಿರುವ ಮಕ್ಕಳಿಗೆ ದೇಶೀಯ ಆಟವನ್ನ ಪರಿಚಯಿಸುವ ಸಲುವಾಗಿ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಈ ಗಾಳಿಪಟ ಹಬ್ಬವನ್ನ ಆಯೋಜಿಸಿದ್ರು. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ,